ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿಯ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಲೋಕಸಭಾ ಚುನಾವಣಾ ವೇಳಾಪಟ್ಟಿಯನ್ನು ಇವತ್ತಿನ ದಿನ ಏನು ಪಬ್ಲಿಷ್ ಮಾಡಿರ್ತಾರೆ ಅದರದ ಹೈಲೈಟ್ಸ್ ಈ ವಿಡಿಯೋ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂಥೇಳಿ. 7 ಹಂತಗಳಾಗಿ ಡಿವೈಡ್ ಮಾಡ್ತಾ ಇದ್ದಾರೆ, ಸ್ಟೇಜ್ 1 ಟು ಸ್ಟೇಜ್ 7. ಸೊ ಇಡೀ ಭಾರತಾದ್ಯಂತ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆ ನಡೀತಾ ಇರೋದ್ರಿಂದ ಎಲ್ಲ ಹಂತದ ತಯಾರಿ ಮತ್ತು ಯಾವುದೇ ಥರದಂತಹ ತೊಂದರೆ ಆಗಬಾರ್ದು ಅಂತ ಹಂತಗಳಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಚುನಾವಣೆ ಆಯೋಗಕ್ಕೆ ಇದು ಒಂದು ಸ್ವಲ್ಪ ಸಮಯ ಬೇಕಾಗಿರುತ್ತೆ, ಒಂದು ಹಂತಕ್ಕೆ ಮತ್ತು ಇನ್ನೊಂದು ಹಂತಕ್ಕೆ. ಸೊ ಹಾಗಾಗಿ ಏಪ್ರಿಲ್ 19 ಮೊದಲನೇ ಹಂತ ಸ್ಟಾರ್ಟ್ ಆಗುತ್ತೆ. 102 ಕ್ಷೇತ್ರಗಳಿರ್ತವೆ ಅಲ್ಲಿ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ 540 ಕ್ಷೇತ್ರಗಳಿದ್ದಾವೆ. 543 + 1 544 ಇದ್ದಾವೆ. ಸೊ ಸ್ಟೇಜ್ 2 ಏಪ್ರಿಲ್ 26 89, ಸ್ಟೇಜ್ 3 ಮೇ 7 94, ಸ್ಟೇಜ್ 4 ಮೇ 13 96, ಸ್ಟೇಜ್ 5 ಮೇ 20 49, ಸ್ಟೇಜ್ 6 ಮೇ 25 57, ಕೊನೆಯ ಹಂತ ಜೂನ್ 1 57 ಸೀಟಿದೆ. ಸೊ ಕೊನೆಯ ಹಂತ ಮುಗಿದು 3 ದಿನಕ್ಕೆ ಜೂನ್ 4ಗೆ ಮತ ಎಣಿಕೆ ಮತ್ತು ರಿಸಲ್ಟ್ ಇರುತ್ತೆ. ಕರ್ನಾಟಕದಲ್ಲಿ ಯಾವಾಗ ಅಂತ ಕೇಳಿದರೆ ತಾವು ಏಪ್ರಿಲ್ 26 ಹಂತ 2 ಮತ್ತು ಮೇ 7 ಓಕೆ ಹಂತ 3, ಸ್ಟೇಜ್ 2 ಮತ್ತು ಸ್ಟೇಜ್ 3 ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಸ್ಟೇಜ್ 2 ಮತ್ತು ಸ್ಟೇಜ್ 3 ಓಕೆ. ಸೊ ನಮ್ಮದು ಇವತ್ತು ಅನೌನ್ಸ್ ಮಾಡಿರೋದು ಮಾರ್ಚ್ ಓಕೆ. ಸೊ ಮಾರ್ಚ್ 19 ಇನ್ನೂ ಬಂದಿಲ್ಲ. ಸೊ ಅಲ್ಲಿ ಒಂದು ತಿಂಗಳ ಹಿಂದೆ ಇದು ಅನೌನ್ಸ್ ಆಗಿದೆ ಓಕೆ. ಸೊ ಇನ್ನು ಎಲ್ಲದು ಟೈಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲ ಮತದಾನ ಮತ್ತು ರಿಸಲ್ಟ್ ಬರೋವರೆಗೂ ಎಲ್ಲದು ಟೈಟ್ ಆಗ್ತಾ ಹೋಗುತ್ತೆ. ಕೋಡ್ ಆಫ್ ಕಂಡಕ್ಟ್ ಮತ್ತು ಎಕ್ಸ್ಪೆಷಲಿ ಸಾಮಾಜಿಕ ಜಾಲತಾಣಗಳ ಮೇಲೆ ಹೆಚ್ಚಿನ ಒಂದು ನಿಗಾ ವಹಿಸಿರ್ತಾರೆ. ಯಾವುದೇ ರೀತಿಯ ಅಪಪ್ರಚಾರ, ಯಾವುದೇ ರೀತಿಯ ಸುಳ್ಳು ಮಾಹಿತಿಯನ್ನು ಕೊಡೋ ಹಾಗಿಲ್ಲ. ಯಾವುದೇ ರೀತಿಯ ಧರ್ಮ ಜಾತಿ ನಿಂದನೆ ಮಾಡುವಂತಿಲ್ಲ. ಯಾವುದೇ ರೀತಿಯ ಒಂದು ಫ್ರೀಬೀಸ್ ಬಗ್ಗೆ ಅಪಪ್ರಚಾರ ಮಾಡುವಂತಿಲ್ಲ, ಪ್ರಚಾರ ಕೂಡ ಮಾಡುವಂತಿಲ್ಲ. ಸೊ ಈ ಎಲ್ಲ ಒಂದು ದೃಷ್ಟಿ ಇಟ್ಟುಕೊಂಡು ತಾವು ಸಮಾಜದ ಒಳ್ಳೆಯ ನಾಗರಿಕರಾಗಿ ಬಿಹೇವ್ ಮಾಡ್ತಾ ಒಂದು ಸಮಾಜದ ಹಕ್ಕನ್ನು ಚಲಾಯಿಸಬೇಕು. ಪೋಲಿಂಗ್ ಮತ್ತು ಕರೆಕ್ಟಾಗಿ ನೀವು ಮಾಡಿಸಿ ಇತರರಿಗೂ ಮಾಡಿಸ್ಬೇಕು. ಯಾವುದೇ ಥರದಂತಹ ಕೋಮು ಗಲಭೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದೆಲ್ಲ ಮುಂದಿನ ಹಂತಗಳಲ್ಲಿ ಸ್ಟೇಜಸ್ನ ತೆಗೆದುಕೊಂಡು ಹೋಗ್ತಾರೆ. ಅದು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಎಲ್ಲದು ಸೇರಿ ಮಾಡ್ತಕ್ಕಂಥ ಒಂದು ಎಲೆಕ್ಷನ್ ಆಗಿರುತ್ತೆ. ಹಾಗೆ ವಿವಿಧ ರೀತಿಯ ಅನೇಕ ರಾಜ್ಯಗಳ ಒಂದು ಎಲೆಕ್ಷನ್ ಕೂಡ ಇರುತ್ತೆ. ಸೊ ಎಲ್ಲದು ಒಂದು ಎಲೆಕ್ಷನ್ ಮಂತ್ ಅಂತಲೇ ಹೇಳ್ಬೋದು, ಏಪ್ರಿಲ್ ಮೇ ಇವೆರಡು ಓಕೆ. ಎಷ್ಟು ಹೇಳ್ತಾ ಮಾಹಿತಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು ಅಂತ ಹೇಳ್ತಾ ಸಿ ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ, ನೆಕ್ಸ್ಟ್ ಅಪ್ಡೇಟ್. ಥ್ಯಾಂಕ್ ಯು.